ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಇತ್ತೀಚೆಗೆ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ ನಡೆದ ಶ್ರೀ ಸಿಮೆಂಟ್ ಕಾರ್ಖಾನೆಯ ಕಾರ್ಮಿಕನ ಶವ ಎಳೆದೊಯ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕ್ರಮ ಜರುಗಿಸಲಾಗುವುದು ಎಂದು ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರು ಹೇಳಿದರು. ಕಲಬುರಗಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಶ್ರೀ ಸಿಮೆಂಟ್ ಕಾರ್ಖಾನೆಯಲ್ಲಿ ನಡೆದ ಕಾರ್ಮಿಕನ ಶವ ಎಳೆದೊಯ್ದ ಪ್ರಕರಣ ಅಮಾನುಷ ಕೃತ್ಯವಾಗಿದ್ದು, ಈಗಾಗಲೇ ಕಾರ್ಖಾನೆ ಆಡಳಿತ ಮಂಡಳಿಯ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಇದೇ ವೇಳೆ ಮಾತನಾಡಿದ ಅವರು, ಸೇಡಂ ಪಟ್ಟಣದಲ್ಲಿರುವ ವಾಸವದತ್ತ ಸಿಮೆಂಟ್ ಕಾರ್ಖಾನೆ ರೈಲ್ವೆ ಹಳಿಯಿಂದ ಉಂಟಾಗುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸುವ ಕುರಿತು ಕಂಪನಿಯ ಆಡಳಿತ ಮಂಡಳಿಯೊಂದಿಗೆ ಚರ್ಚಿಸಿ ಸೂಚನೆ ನೀಡಲಾಗಿದೆ. ಕಾರ್ಖಾನೆ ಆಡಳಿತ ಮಂಡಳಿ ಕೂಡ ಪಟ್ಟಣದ ಹೊರಗಡೆ ಹಳಿ ನಿರ್ಮಿಸುವ ಕುರಿತು ಒಪ್ಪಿಕೊಂಡಿದ್ದು, ರೈಲ್ವೆ ಇಲಾಖೆಯೊಂದಿಗೆ ಚರ್ಚೆ ನಡೆಸಿ ಶೀಘ್ರವೇ ಕಾಮಗಾರಿ ಆರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇನ್ನು ತಾತ್ಕಾಲಿಕವಾಗಿ ಸಮಯ ಬದಲಾವಣೆ ಕುರಿತು ಸೇಡಂ ಜನತೆಯೊಂದಿಗೆ ಸಭೆ ನಡೆಸಿ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಅಮಾನ್ಯವಾಗಿ ಅದು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅಲ್ಲಿ ಡೆತ್ ಆದಮೇಲೆ ಅವ್ರನ್ನ ಬಾಡಿ ಶಿಫ್ಟ್ ಮಾಡುವಾಗ ಅದು ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತಕ್ಕಂಥದ್ದು ಅದೊಂದು ಇತ್ತು. ಅದ್ರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದಾರೆ. ಅದಾದಮೇಲೆ ಇದು ರೈಲ್ವೆ ಟ್ರ್ಯಾಕ್ದು ಕೂಡ ಒಂದು ಡೆತ್ ಆಗಿದ್ದು ನನ್ನ ಗಮನಕ್ಕೆ ಬಂದಿದೆ. ಹಾಗಾಗಿ ಈಗ ನಾವು ಕಂಪ್ನಿದವರಿಗೆ ಇನ್ಸಿಸ್ಟ್ ಮಾಡ್ತಾ ಇದ್ದೀವಿ, ಏನಂದರೆ ನೀವು ಟ್ರ್ಯಾಕನ್ನು ಇದ್ರ ಹೊರಗಡೆ ಹಾಕ್ಕೊಳ್ಳಿ ಅಂತ. ನಾವು ಅವರಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀವಿ. ಏನಂದರೆ ನೀವು ಒಂದು ಟೈಮ್ ಬಾಂಡ್, ಯಾಕಂದರೆ ಇಮಿಡಿಯೇಟ್ಲಿ ಮಾಡೋದು ರೈಲ್ವೆ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಬೇಕು ಅದಕ್ಕೆ. ನಾನು ಹಿಂದೆನೂ ಕೂಡ ಒಂದು ಸರಿ ಮೀಟಿಂಗ್ ಮಾಡಿಸಿ ಅದನ್ನು ಶಿಫ್ಟ್ ಮಾಡಿಸೋದಕ್ಕೆ ಒಂದು ಮೀಟಿಂಗ್ ಮಾಡಿಸಿದ್ದೆ. ಅವಾಗ ರೈಲ್ವೆ ಡಿಪಾರ್ಟ್ಮೆಂಟ್ ಲ್ಯಾಂಡ್ ಎಕ್ವಿಸಿಷನ್ ಬರ್ತದೆ, ಅದೆಲ್ಲ ಗೌರ್ಮೆಂಟ್ ಸಹಕಾರ ಮಾಡ್ತದೆ, ನೀವು ಅದು ಇಮಿಡಿಯೇಟ್ಲಿ ಶಿಫ್ಟ್ ಮಾಡಬೇಕು, ಯಾಕಂದರೆ ಬಾಟ್ಲ್ನೆಕ್ ಆಗ್ತಾ ಇದೆ ಟೌನ್ ಒಳಗೆ ಹೋಗ್ಲಿಕ್ಕೆ ಅಂತ ಹೇಳಿದ್ವಿ. ಅವರು ಇಷ್ಟು ದಿವಸ ಮಾಡಿರಲಿಲ್ಲ. ಬಟ್ ಈಗ ಅವರು ಅದು ಮಾಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ, ಯಾಕಂದರೆ ಜನರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಹಾಗಾಗಿ ಅದಕ್ಕೆ ಒಂದು ಹರ್ಡಲ್ ಏನಿದೆ ಅಂದರೆ ರೈಲ್ವೆ ಡಿಪಾರ್ಟ್ಮೆಂಟಿಂದ ಅದಕ್ಕೆ ಪರ್ಮಿಷನ್ ಬೇಕು, ಯಾಕಂದರೆ ಟ್ರ್ಯಾಕ್ ಇರೋದ್ರಿಂದ ಅದನ್ನು ಅವ್ರು ತೊಗೊಳ್ತೀವಿ ಅಂತ ಹೇಳಿದ್ದಾರೆ. ರೈಲ್ವೆ ಡಿಪಾರ್ಟ್ಮೆಂಟ್ ಒಪ್ಪಿದ್ದಾರೆ ಅಂತ ಹೇಳಿದ್ದಾರೆ ಏನಂದರೆ ಶಿಫ್ಟ್ ಮಾಡೋದಕ್ಕೆ. ಅದಕ್ಕೆಲ್ಲ ಅಲೈನ್ಮೆಂಟು ಅವರೆಲ್ಲ ಫಿಕ್ಸ್ ಮಾಡಬೇಕು. ಅಲೈನ್ಮೆಂಟು ಲ್ಯಾಂಡ್ ಎಕ್ವಿಸಿಷನ್ನು ಮಾಡಿ ಅದನ್ನು ಶಿಫ್ಟ್ ಮಾಡೋದಕ್ಕೆ ಅವರಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಅವರು ಕೂಡ ರೈಲ್ವೆ ಪರ್ಮಿಷನ್ ತೊಗೊಂಡು ನಾವು ಕಂಪ್ನಿ ಜೊತೆ ಮಾತಾಡಿ ಶಿಫ್ಟ್ ಮಾಡಲೇಬೇಕು ಅಂತ ಒತ್ತಾಯ ಮಾಡಿದ್ದೀವಿ. 6 ವರ್ಷದಿಂದ ಅಂದರೆ ಇದು 1980 ಇದೆ, ಯಾವಾಗ ಕಂಪನಿ ಸ್ಥಾಪನೆ ಆಗಿದೆ ಅವಾಗಿಂದ ಇದೆ. ಹಾಗಾಗಿ ಇದಕ್ಕೆ ಪ್ರತಿ ಸಾರಿನೂ ಕೂಡ ಜನರ ಆಕ್ರೋಶ ಇದೆ. ಲಾಸ್ಟ್ ಟೈಮು ಕೂಡ ನಾನು ಸಚಿವನಾಗಿದ್ದಾಗ ಒಂದು ಮೀಟಿಂಗ್ ಮಾಡಿದ್ದೆ, ಡಿವಿಷನಲ್ ಕಮಿಷನರ್ ಚೇರ್ಮನ್ಶಿಪ್ ಅಲ್ಲಿ. ಅವ್ರು ಡೈರೆಕ್ಷನ್ ಕೊಟ್ಟಿದ್ರು ಶಿಫ್ಟ್ ಮಾಡೋದಕ್ಕೆ ಕಾಲಬದ್ಧವಾಗಿ ಮಾಡಬೇಕು, ಅವ್ರು ಮಾಡಿಲ್ಲ ಕಂಪ್ನಿಯವರು. ಅದಾದಮೇಲೆ ಈಗ ಮತ್ತೆ ಅವರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ, ಈ ಸರಿ ನೀವು ಮಾಡಲೇಬೇಕು, ಯಾಕಂದರೆ ಜನರ ಆಕ್ರೋಶ ಇದೆ. ಹಾಗಾಗಿ ಜನರಿಗೆ ತೊಂದರೆ ಆಗ್ತಾ ಇದೆ ಅಂತಂದರೆ ಅವ್ರು ಒಪ್ಪಿದ್ದಾರೆ. ಅವರೊಂದು ಟೈಮ್ ಫ್ರೇಮಲ್ಲಿ ಮಾಡಬೇಕು ಅಂತ ಅವರಿಗೆ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ. ಫ್ಲೈಓವರ್ನು ಎಕ್ಸಾಮಿನ್ ಮಾಡಿದ್ವಿ ನಾವು. ಲಾಸ್ಟ್ ಟೈಮು ನಾನು ಫ್ಲೈಓವರ್ ಮಾಡ್ಲಿಕ್ಕೆ ಒಪ್ಪಿದ್ರು. ಆ್ಯಕ್ಚುಲಿ ದ್ಯಾಟ್ ಅಗ್ರಿ ಟು ಡೂ ಎ ಫ್ಲೈಓವರ್, ಬಟ್ ಅಲ್ಲಿ ಫ್ಲೈಓವರ್ ಫಿಸಿಬಲ್ ಇಲ್ಲ. ಯಾಕಂದರೆ ಈಗ ನಾವು ಒಂದು ಫ್ಲೈಓವರಿಗೆ ಇದೆ, ಈಗ ಆಮೇಲೆ ಸಡನ್ ಟರ್ನಿಗೆ ರೈಲ್ವೆ ಡಿಪಾರ್ಟ್ಮೆಂಟ್ ನಾನೇನು ಹೇಳಿದ್ದೆ, ಇಲ್ಲಿ ಕೂಡಂಗಲ್ ಕಡೆಯಿಂದ ಬರ್ತಕ್ಕಂಥದ್ದು ಏನು ರೋಡ್ ಇದೆಯಲ್ಲ ಅದು ಬಂದು ಹಿಂಗೆ ರೈಟ್ ಇದು ಟ್ರ್ಯಾಕಿನ ಮೇಲಿಂದ ಫ್ಲೈಓವರ್ ಮಾಡಿ ಅಂತ. ಬಟ್ ರೈಲ್ವೆ ಡಿಪಾರ್ಟ್ಮೆಂಟ್ ಇಟ್ ಅಗ್ರಿ, ಯಾಕಂದರೆ ಸಡನ್ ರೈಟ್ ಟರ್ನಿಗೆ ಅವರು ರೈಲ್ವೆ ಡಿಪಾರ್ಟ್ಮೆಂಟ್ದವರು ಅಲೋ ಮಾಡೋದಿಲ್ಲ. ಹಾಗಾಗಿ ರೈಲ್ವೆ ಡಿಪಾರ್ಟ್ಮೆಂಟ್ದವರು ಅಲ್ಲಿ ಫ್ಲೈಓವರ್ ಫಿಸಿಬಲ್ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲಾಂದರೆ ಗುಲ್ಬರ್ಗ ಇಂದ ಬರ್ತಕ್ಕಂಥ ರಸ್ತೆ ಲ್ಯಾಂಡ್ ಆದಮೇಲೆ ಡೈರೆಕ್ಟ್ ಅದೇ ರೀತಿ ಆ ಕಡೆ ಲ್ಯಾಂಡ್ ಮಾಡ್ಬೋದು ಅಂತಲೂ ಕೂಡ ನಾವು ಎಕ್ಸಾಮಿನ್ ಮಾಡಿದ್ವಿ. ಬಟ್ ಅದು ಫಿಸಿಬಿಲಿಟಿ ಬರಲಿಲ್ಲ. ಹಾಗಾಗಿ ಅದು ಶಿಫ್ಟೇ ಮಾಡೋದೇ ಇಟ್ ಇಸ್ ಮೋರ್ ಫಿಸಿಬಲ್ ಅಂತ ಹೇಳಿ ಈಗ ಇರೋದ್ರಿಂದ ಅದನ್ನು ಶಿಫ್ಟ್ ಮಾಡೋಕ್ಕೆ ಸೂಚನೆ. ಅಲ್ಲ, ಇಷ್ಟು ದಿವಸ ಕಂಪ್ನಿ ಅವರು ನಮ್ಮ ಹತ್ರ ನಾವು ಲಾಸಲ್ಲಿ ಇದೆಯೋ ಅದು ಇದೆಯೋ ಅಂತ ಹೇಳ್ತಾ ಇದ್ರು. ಬಟ್ ಈಗ ಕಂಪ್ನಿ ಹ್ಯಾಸ್ ಬಿನ್ ದಿಸ್ ಕಂಪ್ನಿ ಹ್ಯಾಸ್ ಬಿನ್ ಟೇಕನ್ ಓವರ್. ನಾವಂತೂ ಒತ್ತಾಯ ಮಾಡ್ತಾನೆ ಇದ್ವಿ, ಆದರೆ ಇದು ಕಂಪ್ನಿ ಹ್ಯಾಸ್ ಬಿನ್ ಟೇಕನ್ ಓವರ್ ಬೈ ಅಲ್ಟ್ರಾಟೆಕ್. ಈಗ ಅವ್ರಿಗೇನು ಫೈನಾನ್ಷಿಯಲ್ ಟ್ರಬಲ್ ಇದೆ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ದ್ಯಾಟ್ ಕಂಪ್ನಿ ನೋಡಲ್ಲ. ಅದಕ್ಕೆ ನಾವು ಒತ್ತಾಯ ಮಾಡಿದ್ದೀವಿ ಅವ್ರು ಶಿಫ್ಟ್ ಮಾಡೋಕ್ಕೆ. ಅದೇ ಅದು ನನ್ನ ಗಮನಕ್ಕೆ ಬಂದಿದೆ ಅದು. ಹಾಗಾಗಿ ಅವ್ರಿಗೆ ಒತ್ತಾಯ ಮಾಡಿ ಅದನ್ನು ಶಿಫ್ಟ್ ಮಾಡಿಸೋದಕ್ಕೆ ನಾವು ಎಲ್ಲ ಶಿಫ್ಟ್ ಕ್ರಮ ಕೈಗೊಳ್ತೀವಿ. ಟೈಮಿಂಗ್ಸು ನಾನು ಜನರ ಜೊತೆ ಅವ್ರು ಯಾವ ಟೈಮಿಂಗ್ಸ್ ಇದ್ದರೆ ಲೀಸ್ಟ್ ಇದು ಆಗುತ್ತೆ, ಡಿಸ್ಟರ್ಬೆನ್ಸ್ ಆಗುತ್ತೆ, ಅದನ್ನು ನೋಡಿ ಅವ್ರ ಟೈಮಿಂಗಿಗೆ ಕೂಡ ಅವ್ರಿಗೆ ಸೂಚನೆಯನ್ನು ಕೊಡ್ತೀವಿ.